ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯ ದರ್ಶನಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಗಲು ഇരുಳು ಕಾಲ ಋತುಗಳು ಸವೆಯುತ್ತಾ ಕಳೆಯುತ್ತಾ ಪ್ರಾಣವಾಯುವು ದೇಹವನ್ನು ಬಿಟ್ಟು ಹೋಗುವಂತಹ ಸಮಯ ಕಾಲ ಬಂದರೂ ಕೂಡ ಆಸೆಯು ದೇಹವನ್ನು ಈ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಶ್ರೀಮತ್ ಶಂಕರರು ಹೇಳಿದ್ದಾರೆ. ಆಸೆ ಲೋಭಗಳ ಸುಳಿಯಲ್ಲಿ ಸಿಲುಕಿದರೆ ಅದರಿಂದ ಹೊರಬರುವುದು ಸುಲಭ ಸಾಧ್ಯವಲ್ಲ ಎನ್ನುವಂಥದ್ದು ಅತ್ಯಂತ ಸತ್ಯವಾಗಿರುವಂತಹ ಮಾತು. ಇಂದ್ರಿಯ ನಿಗ್ರಹವನ್ನೇ ನಾವು ಧೈರ್ಯ ಎಂಬುದಾಗಿ ಕರೆಯುತ್ತೇವೆ. ಆದ್ದರಿಂದ ಈ ಕುರಿತಾದ ವಿಚಾರವನ್ನ ನಾವು ಧೈರ್ಯದಿಂದ ಎದುರಿಸೋಣ, ಈ ದಿಶೆಯಲ್ಲಿ ಮುನ್ನುಗ್ಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ನಾವೀಗ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯ ದರ್ಶನಕ್ಕೆ ನಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಏಷ ದೇವಾಸುರ ಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಎನ್ನುವಂತಹ ಈ ಆದಿತ್ಯ ಹೃದಯದ ಮಂತ್ರದಲ್ಲಿ ಏಷ ದೇವಾಸುರ ಗಣಾನ್ ಎನ್ನುವಂತಹ ಅರ್ಥವನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ಅರಿತುಕೊಂಡ್ವಿ. ಆದಿತ್ಯನನ್ನ ಅನುಸರಿಸಿ ದೇವರ ಮತ್ತು ಅಸುರ ಗಣಗಳು ಹೊರಡುತ್ತವೆ ಎನ್ನುವಂತಹ ಈ ಅರ್ಥವನ್ನ ದ್ರೌಪದಿಯ ಸಂದರ್ಭದ ಕೆಲವು ಉದಾಹರಣೆಗಳೊಂದಿಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಮಂತ್ರಾರ್ಥವನ್ನ ತಾವೀಗ ವಿವರಿಸಿ ಹೇಳಬೇಕಾಗಿ ಪ್ರಾರ್ಥನೆ. ಲೋಕಾನ್ಪಾತಿ, ಲೋಕವನ್ನು ರಕ್ಷಣೆ ಮಾಡ್ತಾನೆ. ಸೂರ್ಯ ಕಿರಣಗಳಿಂದಲೇ ಲೋಕದ ರಕ್ಷಣೆ ಆಗತಕ್ಕಂಥದ್ದು. ಲೋಕಾನ್ಪಾತಿ ಗಭಸ್ತಿಭಿ. ಲೋಕಾನ್ಪಾತಿ ಸರಳವಾದ ಅರ್ಥ. ಗಭಸ್ತಿಭಿ ಅಂದ್ರೆ ಅರ್ಥವೇನು? ಅದು ಮಹಾರಹಸ್ಯವಾದ್ದು. ಲಕ್ಷ್ಮೀಶ ಪ್ರಸ್ತುತದೊಳಗೆದ ಮುಂಬೆಳಗಮಲತಂತದಿ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಬಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಪಂಬಿಸಿರೊಡನೆ ಮೂಡು ಬೆಳನೆ ಸರಸೆವ ಮಸ್ತಕದ ಮಣಿಮಕುಟವಾಗಲುದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಳ್ಪುದೆಮಗೆ ನಿರ್ವಿಘ್ನತೆ. ವಿನಾಯಕನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ನಾನು ಹಿಂದೆಯೇ ಹೇಳಿದ್ದೆ ಇದನ್ನ. ಸೂರ್ಯ ಅಂತ ಇದ್ದ ಹಾಗೇನೆ, ರವಿ ಅಂತ ಇದ್ದ ಹಾಗೇನೆ, ಆದಿತ್ಯ ಅಂತ ಇದ್ದ ಹಾಗೇನೆ ಅದು ಕೇವಲ ಸೂರ್ಯ ಅಂತ ಅರ್ಥವಲ್ಲ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಸರ್ವದೇವಾತ್ಮಕೋಶೇಷ ತೇಜಸ್ವಿ ರಶ್ಮಿ ಭಾವನ. ಎಲ್ಲ ದೇವತೆಗಳ ಆತ್ಮಕಣೆ ಆಯ್ತಾ. ಅದರಲ್ಲಿಯೂ ವಿಶೇಷವಾಗಿ ಸೂರ್ಯ ಹಾಗೂ ಗಣಪತಿ ಎನ್ನತಕ್ಕಂಥ ಪರ್ಯಾಯವನ್ನು ನಾವು ಗಮನಿಸಿದ್ದೇವೆ. ಅದು ಹೇಗೆ ಅದರ ಬದಲು ಇದು, ಇದರ ಬದಲು ಅದು ಅನ್ನುವುದನ್ನು ಹೇಳಿದ್ದೇವೆ. ಅಥವಾ ಸೂರ್ಯನಿಗೆ ಯಾವ ಯಾವ ಬಣ್ಣದ ಹೂ, ಯಾವ ನೈವೇದ್ಯ, ಯಾವ ವಸ್ತ್ರ ಎಲ್ಲ ಗಣಪತಿಗೆ ಹೇಗೆ ಅನ್ವಯವಾಗುತ್ತೆ ಎನ್ನುವುದನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಲಕ್ಷ್ಮೀಶ ಹೇಳ್ತಾ ಇದ್ದಾನೆ, ಪ್ರಸ್ತುತ ಒಳಗೆದ ಮುಂಬೆಳಗು ಅಮಲದಂತದ ಗಭಸ್ತಿ. ಆ ವಿನಾಯಕನ ಕೋಡುಗಳಿದೆಯಲ್ಲ, ದಂತಗಳಿದೆಯಲ್ಲ, ಇಡೀ ಹಲ್ಲುಗಳಿದೆಯಲ್ಲ, ಕೋರೆ ದಾಡೆಗಳಿದೆಯಲ್ಲ, ಹೇಗೆ ಇದೆ ಅಂದ್ರೆ ಪ್ರಸ್ತುತದೊಳಗೆದ ಮುಂಬೆಳಗು ಯಾರ್ದು? ಸೂರ್ಯಂದು. ಅಮಲದಂತದ ಗಭಸ್ತಿ. ಅಮಲದಂತ ಶುದ್ಧವಾಗಿರತಕ್ಕಂತಹ ಹಲ್ಲಿದೆಯಲ್ಲ, ಕೋರೆ ದಾಡೆ ಇದೆಯಲ್ಲ, ಅದರ ಗಭಸ್ತಿಯಂತೆ ಅಂತ ಹೇಳ್ತಾನಂತ. ಸೂರ್ಯ ಪ್ರಕಾಶದಂತೆ ಈ ಹಲ್ಲುಗಳು ಅಷ್ಟು ಗಭಸ್ತಿಯಾಗಿವೆ. ಏನು ಹಾಗಾದ್ರೆ ಗಭಸ್ತಿ ಅಂತಂದ್ರೆ? ಬಹಳ ಸರಳವಾದ ಅರ್ಥದಲ್ಲಿ ಅದನ್ನ ಗಭಸ್ತಿ ಅಂದ್ರೆ ಹೊಳಪು ಅಂದ್ಬಿಡಬಹುದು, ಬೆಳಕು ಅಂದ್ಬಿಡಬಹುದು, ಮಿಂಚು ಅನ್ನಬಹುದು, ಕಾಂತಿ ಎಂದುಬಿಡಬಹುದು. ಗಭಸ್ತಿಮಾನ್, ಆ ಮಿಂಚನ್ನೋ, ಆ ಕಾಂತಿಯನ್ನೋ, ಆ ಪ್ರಕಾಶವನ್ನೋ, ಆ ಕಿರಣವನ್ನೋ, ಆ ರಶ್ಮಿಯನ್ನೋ ಹೊಂದಿರತಕ್ಕಂತಹ ಮಹಾಮಹಿಮ ಗಭಸ್ತಿಮಾನ್ ಸೂರ್ಯ. ಇಷ್ಟೆಲ್ಲ ವಾಚ್ಯ. ಇದರ ಧ್ವನ್ಯರ್ಥ ಒಂದುಂಟು. ಅದರೊಳಗೆ 3 ಪದಗಳಿದೆ. ಒಂದು ಗ, ಒಂದು ಭ, ಇನ್ನೊಂದು ಅಸ್ತಿ.
ಗಭಸ್ತಿ. ಗ ಅನ್ನುವುದು ಅಸ್ತಿ, ಭ ಅನ್ನುವುದೂ ಅಸ್ತಿ. ಆ ಎರಡೂ ಸೇರಿ ಗಭಸ್ತಿ. ಏನದು ಹಾಗಾದ್ರೆ ಗಭಸ್ತಿ ಅಂದ್ರೆ ಒಂದು ಗ ಅನ್ನುವ ಅಕ್ಷರ ಗಮನವನ್ನು ಸೆಳೆಯುತ್ತೆ. ಭಾ ಅನ್ನುವುದು ಭಾಸ್ಕರನನ್ನು ಹೇಳುತ್ತೆ. ಅಂದ್ರೆ ಅರ್ಥ ಏನು? ಗ ಅಂದರೆ ಪ್ರಯಾಣ, ಗಮಿಸುವುದು. ಭಾ ಭಾಸ್ಕರ, ಭಾನು ಪ್ರಕಾಶ, ಬೆಳಕು, ಜ್ಯೋತಿ, ಪರಂಜ್ಯೋತಿ. ಅಂದ್ರೆ ಅರ್ಥ ಏನು? ಭರ್ಗ. ಭರ್ಗ ಅಂದ್ರೆ ಪರಂಜ್ಯೋತಿ ಅಂತಂತ. ಗಮಿಸತಕ್ಕ ಅಂದ್ರೆ ಓಡ್ತಾ ಇದೆ ಸೂರ್ಯ. ಈಗ ನಾವು ಸಾಮಾನ್ಯವಾಗಿ ಏನು ಮಾತಾಡ್ತೀವಿ? ಪೂರ್ವದಲ್ಲಿ ಹುಟ್ಟದ ಪಶ್ಚಿಮ ದಿಕ್ಕಿಗೆ ಸೂರ್ಯ ಓಡ್ತಾ ಇದ್ದಾನೆ, ಗಮಿಸ್ತಾ ಇದ್ದಾನೆ ಅಂತ ಹೇಳ್ತೀವಿ ನಾವು. ಎಷ್ಟು ಬೇಗ ನುಗ್ಗುತ್ತಾ ಇದ್ದಾನೆಯ ಸೂರ್ಯ ಅಂದ್ರೆ ಆತನಷ್ಟು ವೇಗವಾಗಿ ಹೋಗುವವರು ಯಾರೂ ಇಲ್ಲ ಅಂತಂತ. ಆದರೆ ಇಲ್ಲೊಂದು ಗುಟ್ಟುಂಟು, ಸೂರ್ಯ ಹೋಗುವುದಿಲ್ಲ. ನಾವು ವಾಹನದಲ್ಲಿ ಕುಳಿತು ಹೋಗ್ತಾ ಇದ್ರೆ ಅಕ್ಕಪಕ್ಕದ ಗಿಡ ಮರಗಳೆಲ್ಲ ಓಡ್ದಾಕ್ ಕಾಣುತ್ತೆ ನಮಗೆ. ಅವು ಓಡಲ್ಲ, ಅವಿರುತ್ತೆ, ನಾವು ಓಡ್ತಾ ಇರ್ತೇವೆ. ಹಾಗೆ ನಾವು ಕುಳಿತಿರುವ ಭೂಮಿ ಓಡ್ತಾ ಇರುತ್ತೆ, ಭೂಮಿ ಸುತ್ತಾ ಇರುತ್ತೆ, ಆದ್ರೆ ಸೂರ್ಯ ಸುತ್ತಿದ್ದಂತೆ ಕಾಣಿಸ್ತಾ ಇರ್ತದೆ ನಮಗೆ. ಆ ಪರಮಾತ್ಮ ಶಕ್ತಿ ನನ್ನಲ್ಲಿ ಕುಳಿತು ನನ್ನನ್ನು ಚಲಿಸುವಂತೆ ಮಾಡ್ತಾ ಇರ್ತದೆ. ಈಶಾವಾಸ್ಯೋಪನಿಷತ್ತಿನಲ್ಲಿ ಆ ಶಕ್ತಿಯನ್ನು ಗೊತ್ತು. ತದೇಜತಿ ತನ್ನೈಯತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಸೂರ್ಯನ ಕಿರಣ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಅರೆ ಎಲ್ಲ ಕಡೆಯೂ ಅದೇ ಇರಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಹೋಗೋದು? ಇಲ್ಲಿದ್ರೂ ಅದೇ, ಅಲ್ಲಿದ್ರೂ ಅದೇ. ಈಗ ಉದಾಹರಣೆಗೆ ನಾನೊಂದು ವಾಹನದಲ್ಲಿ ಕುಳಿತು ಯಾವುದೋ ಒಂದು ಊರಿನ ವಾಹನ ನಿಲ್ದಾಣಕ್ಕೆ ಹೋಗಬೇಕು. ನಾನು ಎಷ್ಟೇ ವೇಗವಾಗಿ ಹೋದರೂ ನನಗಿನ್ನ ಮೊದಲು ಆ ವಾಹನ ನಿಲ್ದಾಣಕ್ಕೆ ರಸ್ತೆ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಈ ರಸ್ತೆ ಅನ್ನತಕ್ಕಂಥದ್ದು, ಪಥ ಅನ್ನತಕ್ಕಂಥದ್ದು, ಸೂರ್ಯ ಪಥ ಅನ್ನುವುದು, ಸೂರ್ಯ ಕಿರಣ ಅನ್ನುವುದು ಎಲ್ಲೆಲ್ಲೂ ಇದೆ ರೀ. ಬರೀ ಇಲ್ಲಿ ಮಾತ್ರವೇ ಅಲ್ಲ. ಆತನ ಚಲನೆ ಏನಪ್ಪಾ ಅಂದ್ರೆ ತಟಸ್ಥವಾಗಿದ್ದು ಅದು ಚಲಿಸ್ತಾನೆ. ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ. ಬಹಳ ದೂರ ಇಲ್ಲ, ಬಹಳ ಹತ್ತಿರ ಓಡ್ತಾ ಇದ್ದಾನೋ ಓಡಿದಂತೆ ಕಾಣಿಸ್ತಾ ತಟಸ್ಥವಾಗಿದ್ದ. ಅದು ಗಭಸ್ತಿಯ ಮೂಲ ಶಕ್ತಿ. ಭ ಅಂದ್ರೆ ಬೆಳಕು. ಸೂರ್ಯನಿಗಿನ್ನ ಬೆಳಕು ಕೊಡತಕ್ಕಂಥವ್ರು ಯಾರು? ಆದ್ದರಿಂದಲೇ ಸೂರ್ಯನನ್ನು ನಾವು ಪ್ರದೀಪ ಅಂತ ಕರೀತೀವಿ. ದೀಪಗಳಿಗೆಲ್ಲ ಪ್ರಧಾನವಾದದ್ದು, ಪ್ರಕಾಶವಾದದ್ದು. ಇಡೀ ನಮ್ಮ ಭೂಮಿಯ ಮೇಲೆ ಇರತಕ್ಕಂಥ ಬೆಳಕು ಏನುಂಟೋ ಅದೆಲ್ಲ ಬಂದಿರುವುದು ಸೂರ್ಯನಿಂದಲೇ. ವಿದ್ಯುತ್ ಶಕ್ತಿ ಆಗಬಹುದು, ಕಾಡಿನಲ್ಲಿ ಬರತಕ್ಕಂತಹ ಅಗ್ನಿ ಆಗಬಹುದು, ಯಜ್ಞಕುಂಡ ಯಾವುದೇ ತಗೊಳ್ಳಿ, ಅದೆಲ್ಲವೂ ಎಲ್ಲಿಂದ ಬಂದಿದೆ ಅಂದ್ರೆ ಸೂರ್ಯನಿಂದಲೇ. ಸೂರ್ಯನ ಶಾಖದಿಂದಲೇ ಕಾಷ್ಠಗಳಿಗೆ ಪ್ರಯಾಣ ಮಾಡಿ ಅಲ್ಲಿ ಅಡೆಯ ಮನೆಯಲ್ಲಿ ಉಳಿಯಿತು. ಅದೇ ಸೂರ್ಯ ಶಕ್ತಿಯಿಂದಲೇ ಮಳೆ ಬರುತ್ತೆ ಅಂತ ಹೇಳಿದ್ದೇನೆ. ಆ ಮಳೆಯ ಹೊಡೆತದಿಂದಾಗಿಯೇ, ಆ ರಭಸದಿಂದಾಗಿ ವಿದ್ಯುತ್ ಶಕ್ತಿ ಉತ್ಪನ್ನ ಆಗಿದೆ. ಅಂದ್ರೆ ಮೂಲ ಸೂರ್ಯನೇ. ಆದ್ದರಿಂದ ಈ ದೀಪಕ್ಕೆ ಮೂಲವಾದ್ದು ಯಾವುದು? ಪ್ರದೀಪ. ಪ್ರಧಾನವಾದ್ದು ಯಾವುದು? ಪ್ರಸಿದ್ಧವಾದ್ದು ಯಾವುದು? ಪ್ರಖ್ಯಾತವಾದದ್ದು ಯಾವುದು? ಪ್ರಮಾಣಪೂರ್ವಕವಾದದ್ದು ಯಾವುದು? ಪ್ರಾಚೀನವಾದದ್ದು ಯಾವುದು? ಸೂರ್ಯನೇ. ಗಭಸ್ತಿಮಾನ್. ಹೀಗೆ ಹೇಳಿದಾಗ ಸೂರ್ಯನ ಸಂದರ್ಭದಲ್ಲಿ ನಾನೊಂದು ಪದವನ್ನು ಹೇಳಿದೆ. ಗಭಸ್ತಿ ಅಂದ್ರೆ ಜ್ಯೋತಿ, ಗಭಸ್ತಿ ಅಂದ್ರೆ ದೀಪ, ಗಭಸ್ತಿ ಅಂದ್ರೆ ಪ್ರಕಾಶ, ಗಭಸ್ತಿ ಅಂದ್ರೆ ಕಾಂತಿ, ಗಭಸ್ತಿ ಅಂದ್ರೆ ಮಿಂಚು, ಗಭಸ್ತಿ. ಈ ಪದಕ್ಕೆ ಅಷ್ಟೆಲ್ಲ ಅರ್ಥಗಳನ್ನು ಹೇಳ್ತಾ ಇದ್ದಾಗ ಒಂದು ಪದವು ನನ್ನ ಬಾಯಿನಲ್ಲಿ ಬಂತು, ಜ್ಯೋತಿ ಅಂತ. ಅದಕ್ಕೆ ಭರ್ಗ ಅಂತ ಕರೆದು. ಈ ಭರ್ಗ ಅನ್ನೋ ಪದ ಎಲ್ಲಾದ್ರೂ ಕೇಳಿದೀಯಾ? ಗಾಯತ್ರಿ ಮಂತ್ರದಲ್ಲಿ ಇದೆ. ಅದನ್ನು ಗಾಯತ್ರಿ ಮಂತ್ರ ಅಲ್ಲ, ಸೂರ್ಯ ಮಂತ್ರ ಅಂತ ಬಹಳ ಬಾರಿ ಹೇಳಿದ್ದೇನೆ. ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಭರ್ಗ ಅಂದ್ರೆ ಈಗ ಪರಂಜ್ಯೋತಿ ಕಣಪ್ಪ ಅದು. ಹೀಗಾಗಿ ಆ ಭರ್ಗ ಅನ್ನತಕ್ಕಂಥದ್ದೇ ಗಭಸ್ತಿ, ಅದೇ ಸೂರ್ಯಪ್ರಕಾಶ. ಗಭಸ್ತಿಮಾನ್ ಅಂದ್ರೆ ಸೂರ್ಯ ಕಣೆಯಾತ, ಪರಂಜ್ಯೋತಿ ಕಣಪ್ಪ. ನಮ್ಮೆಲ್ಲರಲ್ಲಿಯೂ ಉಳಿಸಲಿಕ್ಕೆ ಪ್ರಾಣವನ್ನು, ಯಾವ ಶಾಖವನ್ನು ನಿಕ್ಷಿಪ್ತ ಮಾಡಿದ್ದಾನೆಯೋ ಆ ಶಕ್ತ ಅದೇ ಗಭಸ್ತಿ. ಗಭಸ್ತಿಮಾನ್ ಅಂತ ಹೇಳಿ ಸೂರ್ಯನ ಗತಿ ಚಲನೆ ಹಾಗೂ ಪ್ರಕಾಶವನ್ನು ಕೂಡಿದಂತಹ ಗಭಸ್ತಿ ಎನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ಪ್ರಯೋಗ ಮಾಡ್ತಾರೆ. ಇನ್ನು ಮುಂದೆ ವಾಲ್ಮೀಕಿ ಮಹರ್ಷಿಗಳು
ಈ ಶ್ಲೋಕದ ಆದಿಯಲ್ಲಿ ಏನ್ ಹೇಳಿದ್ರು? ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಅನ್ನುವ ಈ ಶ್ಲೋಕದ ಪ್ರಾರಂಭದಲ್ಲಿ ಸರ್ವದೇವಾತ್ಮಕೋ ಹ್ಯೇಷ, ಈತನೇ ಕಣಯ್ಯ ಎಲ್ಲ ದೇವತೆಗಳ ಆತ್ಮವೂ ಆಗಿದ್ದಾನೆ ಅಂತ ಹೇಳಿದ ಮಹರ್ಷಿಗಳು ಈಗ ಪ್ರಧಾನವಾದ ದೇವತೆಗಳ ಪಟ್ಟಿಯನ್ನು ಕೊಡ್ತಾ ಹೋಗ್ತಾರೆ. ಏಷ ದೇವಾತ್ಮ, ಯಾರಿವರು? ಆತ್ಮ, ಈತ್ನ, ಈತ್ನ, ಏಷ ಏಷ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮಹಾ ವಿಶೇಷವಾದ ರಹಸ್ಯ ಏನಿದೆ ಅಂದರೆ, ಬರೀ ಹೆಸರು ಹೇಳುವುದಷ್ಟೇ ಅಲ್ಲ, ಅದು ಸೂರ್ಯನಲ್ಲಿ ಹೇಗೆ ತಾದಾತ್ಮ್ಯ ಹೊಂದುತ್ತದೆ ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾದ. ಹೀಗಾಗಿ ಮುಂದಿನ 1-1.5 ಶ್ಲೋಕಗಳು ದೇವತೆಗಳ ಪ್ರಧಾನ ಹೆಸರುಗಳನ್ನು ಹೇಳುತ್ತಾ ಅದರ ಜೊತೆಗೆ ಹೇಗೆ ಸೂರ್ಯ ತಾದಾತ್ಮ್ಯ ಹೊಂದಿದ್ದಾನೆ ಎನ್ನತಕ್ಕಂಥದ್ದನ್ನು ಈ ಆದಿತ್ಯ ಹೃದಯದಲ್ಲಿ ಮಹರ್ಷಿಗಳು ನಿಕ್ಷಿಪ್ತ ಮಾಡಿದ್ದಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮ್ಮಲ್ಲಿ ಜನರು ಸರ್ವಸಂಗ ಪರಿತ್ಯಾಗಿಗಳಿಗೆ ಅತೀವವಾದಂತಹ ಬೆಲೆಯನ್ನು, ಮಹತ್ವವನ್ನು ನೀಡುತ್ತಾ ಬಂದಿದ್ದಾರೆ. ಅಂತಹ ಸನ್ಯಾಸತ್ವದ ಬಗ್ಗೆ ಇಲ್ಲೊಂದು ಪ್ರಶ್ನೆ ಇದೆ. ಮೋಹನ ನಾರಾಯಣ ಪಟಗಾರ ಅವರು ಕುಮಟಾ ಕಾಗಾಲದಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಿಂದೂ ಧರ್ಮದ ಕೆಲವು ಸನ್ಯಾಸಿಗಳು ಮಾಡುವಂತಹ ಅವಾಂತರಗಳಿಂದ ಪವಿತ್ರ ಸನ್ಯಾಸದ ಬಗ್ಗೆ ಜನರಲ್ಲಿ ಬೇರೆ ತೆರನಾದ ಕೆಟ್ಟ ಅಭಿಪ್ರಾಯ ಮೂಡುತ್ತಿದೆ. ಆದುದರಿಂದ ತಾವು ಸನ್ಯಾಸದ ಮಹತ್ವವೇನು, ಸನ್ಯಾಸವನ್ನು ಏಕೆ ಸ್ವೀಕಾರ ಮಾಡಬೇಕು, ಸನ್ಯಾಸವನ್ನು ಯಾವಾಗ ಸ್ವೀಕಾರ ಮಾಡಬೇಕು ಮತ್ತು ಸನ್ಯಾಸದ ಮೂಲ ಉದ್ದೇಶವೇನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ನೀನು ಪ್ರಾರಂಭದಲ್ಲಿ ಇದಕ್ಕೆ ಪೀಠಿಕೆಯನ್ನು ಹೇಳ್ತಾ ಈ ವಾಕ್ಯ ಪ್ರಯೋಗ ಮಾಡಿದೆ. ಸನ್ಯಾಸ ಅಂದ್ರೆ ಏನು ಅಂತ? ಸರ್ವಸಂಗ ಪರಿತ್ಯಾಗ ಮಾಡಿರತಕ್ಕಂಥವನು ಸನ್ಯಾಸ. ಬಹುಶಃ ಅವರ ಪ್ರಶ್ನೆಗೆ ಅದಷ್ಟೇ ಉತ್ತರವೇ ಸಾಕಾಗ್ಬಿಡುತ್ತೆ. ಸರ್ವಸಂಗ ಪರಿತ್ಯಾಗ, ಅದನ್ನು ಯಾರು ಮಾಡಿದ್ದಾರೆಯೋ ಆತ ಸನ್ಯಾಸಿ. ಇದು ಸೂತ್ರಪ್ರಾಯವಾಗಿರತಕ್ಕಂತಹ ಒಂದು ಉತ್ತರ. ಆದರೆ ಅಷ್ಟರಿಂದ ಅರ್ಥ ಆಗಲ್ಲ ಪೂರ. ಆದ್ದರಿಂದಾಗಿ ನಾನು ವ್ಯಾಖ್ಯಾನವನ್ನು ಮಾಡಬೇಕು. ಸನ್ಯಾಸ ಅಂದ್ರೆ ಏನು? ಅವರು ಪ್ರಾರಂಭದಲ್ಲಿ ಪಾಪ ಬರೀತಾ ಹೇಳಿದ್ದಾರೆ, ಈಗಿನ ಕೆಲವು ಸನ್ಯಾಸಿಗಳು ಮಾಡುವ ಅವಾಂತರಗಳಿಂದ ಅಂತ. ಯಾಕೆ ಈ ಅವಾಂತರಗಳಾಗುತ್ತೆ ಅಂದರೆ, ಅವರು ನಿಜವಾದ ಸನ್ಯಾಸ ಧರ್ಮವನ್ನು ಅನುಷ್ಠಾನಕ್ಕೆ ತಂದಿರೋದಿಲ್ಲ. ಯಾಕೆಂದ್ರೆ ಸನ್ಯಾಸ ಅಂದ್ರೆ ಏನಂತ ಗೊತ್ತಿರೋದಿಲ್ಲ. ಸಾಮಾನ್ಯವಾದ ಜನರಿಗೆ ಏನಾಗುತ್ತೆ, ಕಾಷಾಯ ದಂಡ ಮಾತ್ರೇಣ ಅಂತ ಆಗ್ಬಿಡುತ್ತೆ. ಕಾವಿ ಬಟ್ಟೆ ಹಾಕೊಂಡ ಗಣಯ ಅವನು ಸನ್ಯಾಸಿ, ದಂಡ ಹಿಡ್ಕೊಂಡ ಗಣಯ ಅವನು ಸನ್ಯಾಸಿ. ಅಂದ್ರೆ ಕಾಷಾಯ ದಂಡ ಮಾತ್ರೇಣ ಇತಿಂ ಸರ್ವತ್ರ ಪೂಜ್ಯತೆ ಅಂತ ಒಂದು ಮಾತು ಒಂದು ಕಾಲದಲ್ಲಿ. ಕಾಷಾಯ ವಸ್ತ್ರವನ್ನು ಹಾಕಿ ಏಕದಂಡಿಯೋ ತ್ರಿದಂಡಿಯೋ ಆಗಿ ಯಾವುದೊಂದು ದಂಡವನ್ನು ಹಿಡಿದಿದ್ದಾನೆ ಅಂದ್ರೆ ಸರ್ವತ್ರ ಪೂಜೆ, ಎಲ್ಲ ಕಡೆಯಲ್ಲಿಯೂ ಆತನಿಗೆ ಪೂಜೆ ಲಭ್ಯವಾಗುತ್ತೆ. ನಿಜ, ಒಂದಷ್ಟು ಆ ವಾಕ್ಯದಲ್ಲಿ ಸತ್ಯ ಉಂಟು. ಆದರೆ ಸನ್ಯಾಸವನ್ನು ಒಂದು ಧರ್ಮವಾಗಿ, ಸನ್ಯಾಸದ ನಿಯಮಗಳಿಗೆ ಅನುಗುಣವಾಗಿ, ಸನ್ಯಾಸವನ್ನು ಉಪದೇಶದ ಮೂಲಕ ಸನ್ಯಾಸಕ್ಕೆ ಈ ವ್ಯಕ್ತಿ ಅರ್ಹನೇ ಎನ್ನತಕ್ಕಂತಹ ಪರೀಕ್ಷೆಯ ನಂತರ ಸನ್ಯಾಸ ಸ್ವೀಕಾರ ಆಗಿದ್ರೆ ಅವರು ಬರೆದಿರತಕ್ಕಂತಹ ಅವಾಂತರಗಳೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗದೆ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥ, ಈಗ ನಾವು ನೋಡ್ತಾ ಇರತಕ್ಕಂಥ ಅನೇಕ ಕೆಟ್ಟ ಸನ್ಯಾಸಿಗಳು ಅಥವಾ ಸನ್ಯಾಸಿಗಳ ಭ್ರಮೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ದೌರ್ಬಲ್ಯ ಚೇಷ್ಟೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಸನ್ಯಾಸ ಅನ್ನೋದು ಯಾವಾಗ ಹುಟ್ಟಿತು, ಸನ್ಯಾಸದ ನಿಜವಾದ ಅರ್ಥ ಏನು, ಸನ್ಯಾಸವನ್ನು ಯಾರು ತಗೋಬೇಕು, ಯಾವಾಗ ತಗೋಬೇಕು, ಈ ಪ್ರಶ್ನೆಗಳೆಲ್ಲ ಅವರು ಕೇಳಿದ್ದಾರೆ. ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ನಮ್ಮ ವೇದಗಳಲ್ಲಿ ಸನ್ಯಾಸದ ಸೂಚನೆ ಇಲ್ಲವೇ ಇಲ್ಲ. ಸನ್ಯಾಸ ಅಂದ್ರೆ ಏನು, ಅದರ ಚರ್ಚೆ ಅವೆಲ್ಲ ಇಲ್ಲವೇ ಇಲ್ಲ. 2 ಘಟ್ಟಗಳಲ್ಲಿ ಸನ್ಯಾಸ ಅನ್ನತಕ್ಕಂಥದ್ದು ನಮ್ಮಲ್ಲಿ ದಾಖಲಾಗುತ್ತೆ. ಒಂದು ಬೌದ್ಧರ ಸಂದರ್ಭದಲ್ಲಿ ಅವರ ಆಶಯ ದುಃಖಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಸನ್ಯಾಸಾಶ್ರಮ ಸ್ವೀಕಾರ ಮಾಡತಕ್ಕಂಥದ್ದು, ಸುಖವನ್ನ ತ್ಯಾಜ್ಯ ಮಾಡಿ, ನಾವು ಸುಖಗಳಾಗಿರ್ತೀವಿ, ಸುಖಗಳನ್ನು ತ್ಯಾಜ್ಯ ಮಾಡಿ ಅಂತಂದ್ರೆ ಆಶೆಯೇ ದುಃಖಕ್ಕೆ ಕಾರಣ ಆದ್ದರಿಂದ ಸುಖ ನಮಗೆ ಸಿಗಬೇಕಾಗಿದ್ರೆ
ಆಶೆಗಳನ್ನೇ ತ್ಯಾಜ್ಯ ಮಾಡಿಬಿಡೋದು, ಆವಾಗ ನಾವು ಸುಖವಾಗಿರ್ತೀವಿ ಅನ್ನುವ ಅರ್ಥದಲ್ಲಿ ಅವರು ಇಡೀ ಪ್ರಪಂಚದ ಸುಖಗಳನ್ನೇ ತ್ಯಾಜ್ಯ ಮಾಡಿಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಗೊಂದಲಮಯವಾದಂತ ಹೇಳಿಕೆ. ಸುಖಗಳನ್ನು ತ್ಯಾಜ್ಯ ಮಾಡಿ ಸನ್ಯಾಸಿ ಆಗ್ತಕ್ಕಂಥದ್ದು. ಯಾವ ಸುಖಗಳನ್ನು ತ್ಯಾಜ್ಯ ಮಾಡ್ತಾರೆ? ಲೌಕಿಕದ ಸುಖಗಳನ್ನೆಲ್ಲ ತ್ಯಾಜ್ಯ ಮಾಡಿ ಅವರು ಸನ್ಯಾಸಿಗಳಾಗ್ತೀವಿ ಅಂತ ಅಂದುಕೊಳ್ತಾರೆ. ಅವರಲ್ಲಿ ಬಹಳ ಸುಲಭ ಬೌದ್ಧರಲ್ಲಿ ಸನ್ಯಾಸ ಸ್ವೀಕಾರ ಮಾಡುವುದು. ಪುರಾಣಿ ಹುಡುಗನಿಂದಲೂ ಸನ್ಯಾಸ ಸ್ವೀಕಾರ ಮಾಡುವುದು. ಅದು ಆರಂಭ ಆದಾಗ ಈ ಸಮಸ್ಯೆ ಇರಲಿಲ್ಲ. ಆದರೆ ಅನೇಕ ಮಂದಿ ಬೌದ್ಧ ಸನ್ಯಾಸವನ್ನು ಅತ್ಯಂತ ಸುಲಭವಾಗಿ ಸ್ವೀಕಾರ ಮಾಡಿದ ಕಾರಣದಿಂದ ಅದರಲ್ಲಿ ಶೈಥಿಲ್ಯ ಆಗ್ತಾ ಹೋಯಿತು ಸನ್ಯಾಸ. ಇರಲಿ, ಪ್ರಕೃತ ನಂದು ಆ ವಿಷಯ ಅಲ್ಲ. ಅವರು ಕೇಳ್ತಾ ಇರತಕ್ಕಂಥದ್ದು ಹೈಂದವಿ ದೃಷ್ಟಿಯ ವೈದಿಕ ಧರ್ಮದ ಸನ್ಯಾಸಿಗಳನ್ನು ಕೇಳ್ತಾರೆ. ಈ ವೈದಿಕ ಧರ್ಮದ ಸನ್ಯಾಸಿಗಳ ಆರಂಭ ಆಗಿದ್ದು ಕುಮಾರಿಲ ಭಟ್ಟರ ಕಾಲದಲ್ಲಿಯೂ ಆಗಿರಲಿಲ್ಲ. ಅಂದ್ರೆ ಪೂರ್ವಮೀಮಾಂಸೆ ಎಲ್ಲಿಯ ತನಕ ಬಂತೋ, ಎಲ್ಲಿಯ ತನಕ ವಿಜೃಂಭಿಸಿತ್ತೋ, ಅಲ್ಲಿಯ ತನಕ ಸನ್ಯಾಸದ ಕಲ್ಪನೆಯೇ ನಮ್ಮಲ್ಲಿ ಇರಲಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳನ್ನು ಹೇಳಿದರೂ ಈ ಮೋಕ್ಷ ಅಂದ್ರೆ ಏನಯ್ಯ ಅಂದ್ರೆ ಸ್ವರ್ಗವೇ ಅಂತ ಒಪ್ಕೊಂಡ್ಬಿಟ್ಟಿದ್ರು ನಮ್ಮಲ್ಲಿ. ಇಲ್ಲಿಯ ತನಕ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಬಗ್ಗೆ ಚಿಂತನೆಗಳನ್ನು ಮಾಡುವ ತನಕ. ಅಂದ್ರೆ ಅರ್ಥ ಏನು? ಶ್ರೀ ಶ್ರೀ ಶಂಕರ ಭಗವತ್ಪಾದರ ಕಾಲಿಗರು ಕುಮಾರಿಲ ಭಟ್ರು, ಅವರಿಗಿನ ಸ್ವಲ್ಪ ಹಿಂದಿದ್ದವರು. ಆ ಕುಮಾರಿಲ ಭಟ್ರು ಪೂರ್ವಮೀಮಾಂಸಾಚಾರ್ಯರು. ಅವರು ಹೇಳ್ತಾರೆ ಯಾವುದ್ರಿ ಈ ಸನ್ಯಾಸ ಅಂದ್ರೆ ಅಂತ ತಿರಸ್ಕಾರ ಮಾಡ್ತಾರೆ. ಇಲ್ಲಿಯ ತನಕ ತಿರಸ್ಕಾರ ಮಾಡ್ತಾರೆ ಅಂದ್ರೆ ಈ ಸನ್ಯಾಸಿಗಳು ಒಪ್ಪಬಹುದಾದಂತಹ ಉತ್ತರ ಮೀಮಾಂಸೆ ಉಂಟಲ್ಲ, ಅಂದ್ರೆ ಉಪನಿಷತ್ ದರ್ಶನ ಇತ್ಯಾದಿ, ಅದಕ್ಕೆ ಕೆಲಸಕ್ಕೆ ಬಾರದ್ದು ಅಂತ ಇದ್ರು. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮೊಟ್ಟ ಮೊದಲನೆಯ ಬಾರಿಗೆ ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರಗಳನ್ನು ಬರೆದಿದ್ರು, ಆದರೆ ಅದು ಪ್ರಚಾರದಲ್ಲಿರಲಿಲ್ಲ. ಅದರ ಬಗ್ಗೆಯೂ ಸಾಕಷ್ಟು ಟೀಕೆ-ಟಿಪ್ಪಣಿ ನಡೀತಾ ಇತ್ತು. ಮೊಟ್ಟ ಮೊದಲನೆಯ ಬಾರಿ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಿ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಸನ್ಯಾಸ ಧರ್ಮ ಅನ್ನತಕ್ಕಂಥದ್ದನ್ನ ಮಾನ್ಯ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಅಂದಿನಿಂದ ಸನ್ಯಾಸ ಅನ್ನತಕ್ಕಂಥದ್ದು ನಮ್ಮಲ್ಲಿ ಬಂತು, ಅದು ಬೆಳೀತಾ ಹೋಯಿತು. ಇದು ಚಾರಿತ್ರಿಕವಾಗಿ ವೇದದ ಉತ್ತರ ಕಾಲದಲ್ಲಿ ಬಂದಂತಹ ಸನ್ಯಾಸ ನಮ್ಮಲ್ಲಿ ಆಯಿತು. ಹಾಗಾದರೆ ಈ ಸನ್ಯಾಸ ಅಂದರೆ ಏನು? ಯಾರು ತೆಗೆದುಕೊಳ್ಳಬಹುದು ಸನ್ಯಾಸವನ್ನು? ನೀನು ಬಹಳ ಒಳ್ಳೆ ಸೂತ್ರ ಅಂತ ಅದಕ್ಕೆ ಹೇಳಿದ್ದು ನಾನು. ಸರ್ವಸಂಗ ಪರಿತ್ಯಾಗ. ನಮಗೆಲ್ಲರಿಗೂ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಅದರಿಂದ ನಮಗೆ ಉಪಯೋಗ ಏನು ಅಂತ ಮಾಡ್ತೀವಿ. ಯಾವುದೇ ಕೆಲಸ ಮಾಡಿದ್ರೆ ನಾವು ಈ ಕೆಲಸವನ್ನು ಮಾಡಿದ್ರೆ ನಮಗೇನು ಉಪಯೋಗ ಆಗುತ್ತೆ? ಉಪಯೋಗ ಏನಾಗುತ್ತೆ ಅಂದ್ರೆ ಅರ್ಥ ಏನು? ಲೌಕಿಕವಾಗಿ ನನಗೆ ಅದರಿಂದ ಏನು ಲಾಭ ಸಿಗುತ್ತೆ ಎಲ್ಲ ಹೋಗಿ ಕೊನೆಗೆ ಹಣದ ಹಿನ್ನೆಲೆಗೆ ಬಂದು ಕೂತ್ಕೊಳ್ಳುತ್ತೆ. ಅಥವಾ ನಮಗೆ ಮಾನಸಿಕವಾಗಿಯೋ ದೈಹಿಕವಾಗಿಯೋ ಯಾವುದು ಸುಖ ಕೊಡುತ್ತೋ ಆ ಸುಖವನ್ನು ಗಳಿಸಲಿಕ್ಕೆ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಅದು ವಿದ್ಯಾಭ್ಯಾಸ ಇರಬಹುದು, ವೃತ್ತಿ ಇರಬಹುದು, ವಿವಾಹ ಇರಬಹುದು, ಸಂತಾನ ಇರಬಹುದು, ಅಧಿಕಾರ ಇರಬಹುದು, ಆಸ್ತಿ ಇರಬಹುದು, ಕೊನೆಗೆ ಪೂಜೆಯೂ ಇರಬಹುದು. ಇದು ಎಲ್ಲದರ ಗುರಿ ಏನು? ಅದೇ ನಮಗೆ ಸುಖ ಸಿಗುತ್ತೆ, ನಮಗೆ ಸಂತೋಷ ಆಗಬೇಕು. ಇದು ಸಾಮಾನ್ಯ ನಾವೆಲ್ಲ ಅನ್ಕೊಳ್ತೀವಿ. ಈಗ ನನಗೆ ಯಾವುದೋ ಶಾವಿಗೆ ಪಾಯಸ ಇಷ್ಟ, ಅದು ಕುಡಿತಾ ಇದ್ರೆ ನನಗೆ ಸುಖ ಸಿಗುತ್ತೆ. ಅಥವಾ ನಾನು ಯಾವುದೊಂದು ಸುಂದರವಾದ ಆಕೃತಿಯನ್ನು ಇಷ್ಟಪಡ್ತೀನಿ, ಅದು ನನಗೆ ಸಿಕ್ಕರೆ ಮಹಾ ಸುಖ ಸಿಗುತ್ತೆ. ಅಥವಾ ಯಾವುದೊಂದು ಹೂ ನನಗೆ ತುಂಬ ಅದರ ಗಂಧ ಬಹಳ ಇಷ್ಟ, ಅದು ಸಿಕ್ಕರೆ ನನಗೆ ಮಹಾ ಸುಖ ಸಿಗುತ್ತೆ. ಹೀಗಾಗಿ ನಾನು ಅಂದರೆ ಪ್ರತಿಯೊಬ್ಬ ಮನುಷ್ಯನು ನಾನು ಏನನ್ನಾದರೂ ಗಳಿಸಲಿಕ್ಕೆ ಸ್ವೀಕರಿಸಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರಿಂದ ನನಗೆ ಸುಖ ಸಿಗುತ್ತೆ ಅನ್ನತಕ್ಕಂಥ ಒಂದು ಸಿದ್ಧಾಂತ. ಆದರೆ ಈ ಸುಖ ಸಿಗುವುದನ್ನು ತಗೊಂಡು 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 ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಘಟ್ಟದಲ್ಲಿ ಅನ್ನಿಸುತ್ತೆ, ನೀನು ಎಷ್ಟೇ ಸುಖವನ್ನು ತಗೊಳ್ಳಯ್ಯ ಅದು ತಾತ್ಕಾಲಿಕ, ಅದು ಶಾಶ್ವತ ಅಲ್ಲ. ಒಂದು. ಎರಡನೇದು, ಎಷ್ಟೇ ಸುಖವನ್ನು ತೆಗೆದುಕೊಂಡರೂ ತೃಪ್ತಿ ಆಯ್ತೇನಪ್ಪ, ಈ ಕ್ಷಣಕ್ಕೆ ಆಯಿತು ಅನ್ಸುತ್ತೆ ವಿನಃ ಮುರುಕ್ಷಣದಲ್ಲಿ ಅದು ಬೇಕು ಅನ್ಸುತ್ತೆ. ಹೀಗಾಗಿ ಐಂದ್ರಿಯ ಸುಖಗಳು
ಅಂದ್ರೆ ಕಣ್ಣು ಬಯಸೋದು, ಕಿವಿ ಬಯಸೋದು, ಮನಸ್ಸು ಬಯಸೋದು, ಹೊಟ್ಟೆ ಬಯಸೋದು. ಹೀಗಾಗಿ ನಮ್ಮ ಇಂದ್ರಿಯಗಳು ಬಯಸತಕ್ಕಂತಹ ಸುಖ ಎಷ್ಟೇ ಕೊಟ್ಟರೂ ಅದಕ್ಕೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ ತೃಪ್ತಿ ಇಲ್ಲ ತೃಪ್ತಿ ಇಲ್ಲ ಅನ್ನತಕ್ಕಂಥ ಪರಮಸತ್ಯ ಯಾರಿಗಾದರೂ ಗೊತ್ತಾದೆ, ತರ್ಕಬದ್ಧ ನಮಗೆಲ್ಲ ಗೊತ್ತಾಗಿರುತ್ತೆ, ಆದ್ರೆ ನಿಜವಾಗಿಯೂ ನಮಗೆಲ್ಲ ಅದನ್ನು ಬಿಡೋಕ್ಕಾಗಲ್ಲ. ನಮಗೆ ಯಾರಿಗಾದರೂ ಹಾಗನ್ಸಿದ್ರೆ, ಯಾರಿಗಾದರೂ ಏನ್ರಿ ಇದು, ಇಷ್ಟು ತಿಂತಾ ಇದ್ದೀನಿ, ಇಷ್ಟು ಅನುಭವಿಸ್ತಾ ಇದ್ದೀನಿ, ಎಷ್ಟಿದ್ರು ಇಷ್ಟೇನಲ್ಲಪ್ಪ, ಎಂದಿಗೂ ತೃಪ್ತಿನೇ ಆಗ್ತಿಲ್ವಲ್ಲಯ್ಯ, ಬರೀ ಅತೃಪ್ತನಾಗಿಯೇ ಇದ್ದೇನಲ್ಲಪ್ಪ, ಸಾಕಪ್ಪ ಇದು ಅಂತನ್ಸಿದೆ ರೇ ರೇ ಅದನ್ನೇ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ. ಅಯ್ಯ ಮತ್ ಹುಡ್ತೀಯ, ಮತ್ ಸಾಯ್ತೀಯ, ಮತ್ ಹುಡ್ತೀಯ, ಮತ್ ಸಾಯ್ತೀಯ, ಈ ಹುಟ್ಟಿ ಸತ್ತು ಮಧ್ಯೆ ಏನ್ ಮಾಡ್ತೀಯ? ಬರೀ ಸುಖಗಳನ್ನು ಅನುಭವಿಸ್ತಾ ಹೋಗ್ತೀಯ, ಸುಖಗಳನ್ನು ಅನುಭವಿಸ್ತಾ ಹೋಗ್ತೀಯ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿನಸಕ್ತ. ಹುಡುಗ ಇದ್ದಾಗ ಆಟ ಆಡ್ತೀಯ, ಯೌವನ ಆಗಿದ್ದ ಹುಡುಗಿ ಸುತ್ತೀಯ, ಮುದುಕಾದಾಗ ಚಿಂತೆ ಮಾಡಿದಾಗ ಕೂತ್ಕೊಳ್ತೀಯ, ಅಷ್ಟೇ. ಮತ್ ಸಾಯ್ತೀಯ, ಮತ್ ಹುಡ್ತೀಯ, ಮತ್ ಸಾಯ್ತೀಯ, ಮತ್ ಹುಡ್ತೀಯ. ಇದು ಯಾರಿಗಾದರೂ 100% ಅನ್ನಿಸಿಬಿಟ್ಟರೆ ಇದು ಬಹಳ ಕಷ್ಟ ಅನಿಸೋದು. ನಮಗೆ ಬೌದ್ಧಿಕ ಮಟ್ಟದಲ್ಲಿ ಅನ್ಸುತ್ತೆ, ಅಯ್ಯೋ ಏನ್ರಿ, ನಾನ್ ಬೇಕಾದ್ರೆ ಉಪನ್ಯಾಸ ಕೊಡ್ತಾ ಮಾತಾಡ್ತೀನಿ, ಏನಪ್ಪ ಇದೆಲ್ಲ ಅಶಾಶ್ವತ, ಇದು ಈ ಸುಖ ಅನ್ನೋದು ಇದೆಯಲ್ಲ, ಇದು ಎಷ್ಟು ತಗೊಂಡ್ರು ಸುಖ ಬೇಕು ಅಂತ ಅನ್ಸುತ್ತೆ, ಸಾಕು ಈ ಸುಖ ಅಂತ ಅನ್ನಬೇಕು ಅಂತ ಹೇಳ್ತೀನಿ. ನಿಜವಾಗಿಯೂ ನಾನು ಹಾಗಿರಲ್ಲ. ಅಂದರೆ ನನಗೆ ಅಂದ್ರೆ ಯಾವುದಾದ್ರೂ ವ್ಯಕ್ತಿ ಎಂದಾದರೂ ಸ್ವೀಕಾರ ಮಾಡ್ತಾ ಇರತಕ್ಕಂತಹ ಸುಖಗಳು ತೃಪ್ತಿಯನ್ನು ಎಂದೂ ಕೊಡುವುದಿಲ್ಲ. ಅದರ ಬದಲು ಏನಾಗುತ್ತೆ, ಎಷ್ಟೋ ಸಂದರ್ಭಗಳಲ್ಲಿ ದುಃಖವನ್ನು ಕೊಡುತ್ತೆ. ನನಗೆ ಯಾವುದೋ ಒಂದರಿಂದ ಸುಖ ಸಿಗ್ತಾ ಇದ್ದಾಗ ಅದು ಸಿಗದೇ ಹೋದಾಗ, ಸಿಗ್ತಾ ಇಲ್ವಲ್ಲ ಅಂತ ನೋವು ಶುರುವಾಗುತ್ತೆ. ಸಿಗುವುದಕ್ಕೆ ಪ್ರಯತ್ನ ಪಟ್ಟು ಸಿಗದೇನೇ ಹೋದಾಗ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ಹೀಗಾಗಿ ಐಂದ್ರಿಯ ಜನ್ಯವಾದ ಸುಖಗಳು ಸಿಗುತ್ತಿದ್ದಾಗ ಸುಖ ಸಿಗ್ತಾ ಇದೆ, ಸುಖ ಸಿಗ್ತಾ ಇದೆ, ಸುಖ ಸಿಗ್ತಾ ಇದೆ ಅಂತ ಅಂದುಕೊಳ್ಳತಕ್ಕಂತಹ ಭ್ರಮೆಯಲ್ಲಿರುವ ವ್ಯಕ್ತಿ ಯಾವುದೋ ಕಾರಣದಿಂದ ಅದು ಸಿಗದೇ ಹೋದಾಗ ಇಲ್ಲ ಸಿಟ್ಟು ಮಾಡ್ಕೊಳ್ತಾನೆ, ಇಲ್ಲ ನೊಂದುಕೊಳ್ತಾನೆ. ಹೀಗಾಗಿ ಸುಖ ಎಲ್ಲಿ ನಿಂತುಕೊಳ್ಳುತ್ತೆ, ಇಲ್ಲ ನೋವಿನಲ್ಲಿ ಪರ್ಯವಸಾನ ಆಗುತ್ತೆ, ಅಥವಾ ಕ್ರೋಧದಲ್ಲಿ ಪರ್ಯವಸಾನ ಆಗುತ್ತೆ. ಆದ್ದರಿಂದ ಯಾರಿಗಾದರೂ ಈ ಪರಮಸತ್ಯ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಇದು ಬೇಡ ಬಂದ್ಬಿಡ್ತಾನೆ. ಅಂಥವರ ಸಂಖ್ಯೆ 1000 ಲಕ್ಷಕ್ಕಲ್ಲ, ಕೋಟಿಗೊಬ್ಬರು ಇರ್ತಾರೋ ಎಲ್ಲ ಗೊತ್ತಿಲ್ಲ. ಅಂದ್ರೆ ಈ ಪರಮಸತ್ಯವನ್ನು 100% ಹೃದ್ಗತವಾಗಿ ಅರ್ಥ ಮಾಡಿಕೊಂಡು ಈ ಇಂದ್ರಿಯ ಜನ್ಯವಾಗಿರತಕ್ಕಂತಹ ಸುಖಗಳ ಹಿಂದೆ ಹೋಗದೆ, ಈ ಲೌಕಿಕವಾಗಿರತಕ್ಕಂತಹ ಸುಖಗಳು ದುಃಖವನ್ನೇ ಕೊಡುತ್ತದೆ ಅಂತ ಹೇಳಿ ಸುಖ ನನಗೆ ಬೇಡ ಅಂತ ಯಾರು ತಿರಸ್ಕರಿಸುತ್ತಾರೆಯೋ ಆಗ ಆ ವ್ಯಕ್ತಿ ಸನ್ಯಾಸಕ್ಕೆ ಅರ್ಹನಾಗಿದ್ದಾನೆ. ಇದು ಸನ್ಯಾಸವನ್ನು ಯಾರು ತೆಗೆದುಕೊಳ್ಳಬಹುದು, ಯಾವಾಗ ತೆಗೆದುಕೊಳ್ಳಬಹುದು ಅನ್ನತಕ್ಕಂಥದ್ದಕ್ಕೆ ಉತ್ತರ. ಯಾರು ತಗೋಬಹುದು? ಈಗ ಯಾರು ಬೇಕಾದ್ರೂ ತಗೋಬಹುದು. ಯಾವಾಗ ತಗೋಬಹುದು? ಯಾವಾಗ ವ್ಯಕ್ತಿಗೆ ಈ ಸಾಂಸಾರಿಕ ಸುಖದಲ್ಲಿ ಬೇಸರ ಮೂಡುತ್ತದೆಯೋ ಆವಾಗ. ಬರೀ ಬೇಸರ ಅಲ್ಲ, 100% ತಿರಸ್ಕಾರ ಆಗ್ಬಿಡಬೇಕು, ಇದು ಬೇಡ ಅಂದ್ಬಿಡಬೇಕು. ಹಾಗೆ ಆದಾಗ ಆತ ಸನ್ಯಾಸವನ್ನು ಸ್ವೀಕಾರ ಮಾಡ. ಹಾಗೆ ಆತ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಏನ್ ಮಾಡಬೇಕು? ಏನು ಕಾಯಿಬಿಟ್ಟೆ ತಗೊಂಡು ಹಾಕೊಂಡ್ಬಿಡದೆ? ಹಾಗಲ್ಲ. ಆತ ನಮ್ಮಲ್ಲಿ ಹಲವಾರು ವಿಧದ ಸನ್ಯಾಸಗಳು. ಆತನಿಗೆ ಯಾವ ವಿಧದ, ಯಾವ ರೂಪದ, ಯಾವ ವಿಧಿಗೆ ಅನುಗುಣವಾದಂತಹ ಸನ್ಯಾಸ ಆತನಿಗೆ ಇಷ್ಟವೋ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗುರುಗಳ ಹತ್ರಕ್ಕೆ ಹೋಗಬೇಕು. ಆ ಗುರುಗಳು ಆತನಿಗೆ ಬೋಧೆಯನ್ನು ಮಾಡಬೇಕು. ಏನನ್ನು ಬೋಧೆ ಮಾಡಬೇಕು? ಇಷ್ಟು ಹೊತ್ತು ನಾನು ಹೇಳಿದಂತಹ ವಾಚ್ಯವನ್ನ ಅನುಷ್ಠಾನಕ್ಕೆ ತರೋದು ಹೇಗೆ? ಯಾವಾಗ ಒಬ್ಬ ವ್ಯಕ್ತಿ ಸನ್ಯಾಸಿ ಆಗ್ತೀನಿ ಅನ್ಕೊಳ್ಳೋದು ಬೇರೆ, ಸನ್ಯಾಸ ಸ್ವೀಕಾರ ಮಾಡುವುದು ಬೇರೆ, ಸನ್ಯಾಸಿಯೇ ಆಗಿಬಿಡುವುದು ಬೇರೆ. ಹಾಗಾದ್ರೆ ಸನ್ಯಾಸಿಯೇ ಆಗಿಬಿಡುವುದು ಯಾವಾಗ, ಹೇಗೆ, ಯಾವ ಉಪದೇಶವನ್ನು ತಗೊಂಡ್ರೆ, ಯಾವುದನ್ನು ಪಾಲನೆ ಮಾಡಿದ್ದರೆ ಅದು ಸನ್ಯಾಸಿ ಆಗ್ತಾನೆ?
ಅನ್ನತಕ್ಕಂಥದ್ದನ್ನ ಆ ಗುರುವಿನಿಂದ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನ ತನ್ನ ಜೀವನದಲ್ಲಿ ಅನುಷ್ಠಾನ. ಇದು ಬಹಳ ಕಷ್ಟವಾದ ವಿಷಯ. ಸನ್ಯಾಸ ಪ್ರಶ್ನೆ ಕೇಳಿದ್ದಾರಷ್ಟೇ. ಸನ್ಯಾಸ ಆಗೋದೇ ಮಹಾ ಕಷ್ಟ. ಸನ್ಯಾಸ ಅರ್ಥ ಈ ಕಪಟವಾಗಿ ದಂಭಾಚಾರದಲ್ಲಿ ಸನ್ಯಾಸಿಗಳಾಗೋದು ಬಹಳ ಸುಲಭ. ಅವರೆಲ್ಲ ಮಾರೀಚ ಸನ್ಯಾಸಿಗಳು ಅಂತ. ರಾಮನಿಗೆ ಹೆದರಿಕೊಂಡು ಮಾರೀಚ ಸನ್ಯಾಸಿ ಅಂತ. ಸನ್ಯಾಸವೇದು ಅದು ನಿಜವಾದ ಸನ್ಯಾಸ ಇಲ್ಲ. ಅದೇ ತಿರುಗಿ ಹೆದರ್ಕೊಂಡು ಸತ್ತ. ಅಂದ್ರೆ ನಿಜವಾದ ಸನ್ಯಾಸಿ ಸಾವಿಗೂ ಹೆದರಲ್ಲ. ಈಗ ರಾತ್ರಿ ನಿಷ್ಕಾಮಿಯಾಗ್ಬಿಟ್ಟಿರ್ತಾನೆ. ಯಾವ ಇಂದ್ರಿಯ ಸುಖ ನನಗೆ ಬೇಕಿಲ್ಲ ಕಣೆ, ನಾನು ಮರುಕ್ಷಣದಲ್ಲಿ ಸತ್ರು ಚಿಂತೆ ಇಲ್ಲ. ಅಸಲು ಸನ್ಯಾಸಿಯಾದವನು ಮಾಡತಕ್ಕಂಥ ಮೊಟ್ಟ ಮೊದಲನೇ ಪ್ರಮಾಣ ಏನಪ್ಪಾ ಅಂದ್ರೆ, ನನ್ನಿಂದ ಅಖಿಲ ಜಗತ್ತಿನಲ್ಲಿ ಇರತಕ್ಕ ಯಾವ ಪ್ರಾಣಿಗೂ ಭಯವಿಲ್ಲ ಅಂತ ಹೇಳಿ ಅಭಯವನ್ನು ಘೋಷಣೆ ಮಾಡ್ತಾನೆ ಒಬ್ಬ ಸನ್ಯಾಸಿ. ಅಂದ್ರೆ ಯಾವನೇ ಒಬ್ಬ ಸನ್ಯಾಸಿ ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದ ಹಾಗೇನೆ ಇರುವೆಯಿಂದ ಹಿಡಿದು ಯಾವುದೇ ಪ್ರಾಣಿಗೆ ತನ್ನಿಂದ ನೋವಿಲ್ಲ ಅನ್ನುವ ಧೀರ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಸಂಕಲ್ಪವನ್ನು ಮಾಡುತ್ತಿದ್ದ ಹಾಗೆಯೇ ಉಳಿದೆಲ್ಲ ಸಂಕಲ್ಪಗಳು ತಿರಸ್ಕೃತವಾಗಬೇಕು. ಇದು ನಮಗೆ ಅತ್ಯಂತ ಖಚಿತವಾಗಿ ಅರ್ಥವಾಗಬೇಕಾಗಿದ್ರೆ, ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನನ್ನ ಈ ಪ್ರಶ್ನೆ ಕೇಳ್ತಾರೆ. ಯಾರು ಕೇಳಿದ್ರು ಪ್ರಶ್ನೆ ನಮಗೆ? ಮೋಹನ ಪಟಗಾರ್ ಅವರೇ, ನೀವು ಕೇಳಿದಂತಹ ಪ್ರಶ್ನೆಯನ್ನ ಬೇರೊಂದು ಪಾರಿಭಾಷಿಕ ಪದಪ್ರಯೋಗವನ್ನು ಮಾಡಿ ಅರ್ಜುನ ಕೇಳ್ತಾನೆ ಕೃಷ್ಣನನ್ನ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ. ಕೃಷ್ಣನನ್ನು ಕೇಳೋ ಪ್ರಶ್ನೆ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಗುರುಗಳೇ, ಈ ಶ್ಲೋಕದ ಅರ್ಥವನ್ನ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಸಂಚಿಕೆಯ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ಆದ್ದರಿಂದ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಇಂತಹ ಸಂದೇಹಗಳು, ಸಂಶಯಗಳು ಇದ್ದಲ್ಲಿ ನೀವು ನಿಮ್ಮ ಪ್ರಶ್ನೆಯನ್ನ ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಗುರುಗಳೇ, ಸನ್ಯಾಸತ್ವದ ಮಹತ್ವವನ್ನ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.